ಜ್ವಲಂತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಮತ್ತು ಚಿಂತನೆ ಎಲ್ಲ ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂತಕ್ಕಂಥ ಉತ್ತರ ಕರ್ನಾಟಕದಲ್ಲೇ ಒಂದು ಸುವರ್ಣಸೌಧವನ್ನು ಕಟ್ಟಿ ನಿಜವಾಗಲೂ ಈ ಚರ್ಚೆ ಆಗಬೇಕು. ಸಮಗ್ರ ಕರ್ನಾಟಕ ಒಂದಾಗಿ ಬಾಳಬೇಕು, ಒಂದಾಗಿರಬೇಕು. ಅದರಲ್ಲಿ ಉತ್ತರ ಕರ್ನಾಟಕವು ಎಲ್ಲ ದೃಷ್ಟಿಯಿಂದ ಅಭಿವೃದ್ಧಿಯ ಪಥದಲ್ಲಿ ಹೋಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಇವತ್ತು ಚರ್ಚೆ ನಡೀತಾ ಇದೆ. ಚರ್ಚೆಯಲ್ಲಿ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ದಾರೆ, ಈಗ ವಿಜೇಂದ್ರ ಅವರವರು ಮಾತನಾಡಿದ್ದಾರೆ. ಆದರೆ ಇಲ್ಲಿ ಉತ್ತರ ಕರ್ನಾಟಕ ಬಹಳ ಹಾವೇರಿ, ಗದಗ, ಧಾರವಾಡ, ಬೆಳಗಾಂ, ಬಾಗಲಕೋಟೆ, ಬಿಜಾಪುರ ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕಲ್ಯಾಣ ರಾಜ್ಯಕ್ಕೆ ಸೇರಿರ್ತಕ್ಕಂಥ ಕರ್ನಾಟಕದ ಎಲ್ಲ ಎಲ್ಲ ಕೇಂದ್ರಗಳು ಸೇರಿ ಒಂದು ಉತ್ತರ ಕರ್ನಾಟಕ ಆಗಿ ಈ ಕರ್ನಾಟಕದ ಸಾರ್ವಭೌಮತೆಯನ್ನು ಎತ್ತಿಡಿತಾ ಇದೆ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ, ಅನ್ಯಾಯ ಆಗಿದೆ ಅನ್ನೋ ಪದ ನಾವು ಕಾಲೇಜಲ್ಲಿ ಓದ್ತಟ್ಟಿಂದಲೂ ನಡೀತಲೇ ಇತ್ತು. ಇದೇನು ನಿಂತಿಲ್ಲ, ಯಾರ ಕಾಲದಲ್ಲೂ ನಿಂತಿಲ್ಲ. ಇದು ನಾವು ನೋಡ್ತಲೇ ಇದ್ದೀವಿ. ಇದ್ರ ಬಗ್ಗೆ ಗಂಟೆಗಟ್ಟಲೆ ಭಾಷಣಗಳು ಎಲ್ಲ ನಡೆದಿದ್ದಾವೆ. ಆದರೆ ಇಲ್ಲಿ ಉತ್ತರ ಕರ್ನಾಟಕವನ್ನು ಮೇಕೆತ್ತಬೇಕು ಅಂತಕ್ಕಂಥ ಚಿಂತನೆ ಎಲ್ಲರಿಗೂ ಬಂದರೆ ಭಾಳ ಒಳ್ಳೆಯದು. ರಾಜಕೀಯನ ಸ್ವಲ್ಪ ಸರಿಸಿ ಚಿಂತನೆ ಮಾಡಿ, ಏನು ಈ ಉತ್ತರ ಕರ್ನಾಟಕನ ಮೇಕೆತ್ತಬೇಕು ಅಂತಂದರೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಏನೇನು ಯೋಜನೆಗಳನ್ನು ಇಲ್ಲಿ ತರಬೇಕು, ಇಲ್ಲಿರ್ತಕ್ಕಂಥ ವಾಣಿಜ್ಯ ಬೆಳೆಗಳ್ಯಾವು, ಈ ವಾಣಿಜ್ಯ ಬೆಳೆಗಳಿಂದ ಈ ರೈತರನ್ನು ಸಂಕಷ್ಟದಿಂದ ಪಾರು ಮಾಡೋದು ಹೆಂಗೆ ಅಂತಕ್ಕಂಥ ಭಾವನಾತ್ಮಕ ಚಿಂತನೆಯನ್ನು ಮಾಡಬೇಕು. ಬರೀ ರಾಜಕೀಯ ಉದ್ದೇಶಕ್ಕೋಸ್ಕರ ತೌಡು ಕುಟ್ಟಿರು ಏನು ಬರುತ್ತೆ ಹೇಳಿ? ತೌಡೇ ಬರುತ್ತೆ, ಬೇರೆದು ಬರುತ್ತಾ? ಆ ರೀತಿ ಯಾರು ತೌಡು ಕೊಟ್ಟೆ ಕೆಲಸ ಮಾಡೋದು ಬೇಡ. ಅಂಕಿ ಅಂಶಗಳನ್ನು ತಗೊಂಡು ಸಮಗ್ರವಾಗಿ ಈ ಉತ್ತರ ಕರ್ನಾಟಕವನ್ನು ಆತ್ಮಸಾಕ್ಷಿಯಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ಬಹುಶಃ ಕಲ್ಯಾಣ ಕರ್ನಾಟಕಕ್ಕೆ ಅವತ್ತು 371 ಜಯನ ತರದೇ ಹೋಗಿದ್ರೆ ಬಹುಶಃ ಇನ್ನೂ ಬಹಳ ಅಧೋಪತನದಲ್ಲಿ ಆ ಭಾಗ ಇರ್ತಾಯಿತ್ತು ಉತ್ತರ ಕರ್ನಾಟಕ. ಅದನ್ನು ತಂದಂಥ ಪುಣ್ಯಾತ್ಮರಿಗೆ ನಾವು ಶ್ಲಾಘನೆ ಮಾಡಬೇಕು. ಅದನ್ನು ತಂದು ನಿಜವಾಗ್ಲೂ ಒಳ್ಳೆಯ ಕೆಲಸವನ್ನು ಮಾಡಿ ಇವತ್ತು ಆ ಉತ್ತರ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಭಾಳ ವ್ಯವಸ್ಥಿತವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ, ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸ್ವಲ್ಪ ಮಟ್ಟಿನ ಪ್ರಾಮಾಣಿಕ ಪ್ರಯತ್ನ ನಡೆದಿದೆ. ಈ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ಮೊದಲು ನಾವು ನೀರಾವರಿಯನ್ನು, ಈ ಕಬ್ಬು ಬೆಳಿಬೇಕಾದ್ರೆ ನೀರು ಬೇಕು. ನೀರಾವರಿಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಭಾಳ ವರ್ಷಗಳಿಂದ ಚರ್ಚೆ ಆಗಿದೆ. ಯಾವ್ಯಾವ ಯೋಜನೆಗಳನ್ನು ಕಾರ್ಯಗತ ಮಾಡಿದರೆ ಈ ನೀರಾವರಿಯನ್ನು ಸಮಗ್ರವಾಗಿ ರೈತರಿಗೆ ನಾವು ಕೊಡ್ಬೋದು, ಅವರಿಗೆ ಈ ವಾಣಿಜ್ಯ ಬೆಳೆ ಆಗಿರ್ತಕ್ಕಂಥ ಕಬ್ಬು ಮತ್ತು ಮೆಕ್ಕೆಜೋಳ ಇತರೆ ವಸ್ತುಗಳನ್ನು ಬೆಳೀಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದಕ್ಕೆ ಮೊದಲು ಮೂಲ ಬಂಡವಾಳವನ್ನು ಹೂಡ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ಆಗಬೇಕು. ಆ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಈಗಾಗಲೇ ಎಲ್ಲನೂ ವಿರೋಧ ಪಕ್ಷದಲ್ಲಿ ಆ ಕಡೆ ಕೂತಿರೋರು ಈ ಕಡೆ ಕೂತ್ಕೊಂಡು ಈ ಕಡೆಗೆ ಹೇಳೋದಲ್ಲ. ಈಗ ಕಳಸಾ ಬಂಡೂರಿ ಯೋಜನೆ ಅದು ಯಾವ ಹಂತದಲ್ಲಿ ನಿಂತಿದೆ? ಕಳಸಾ ಬಂಡೂರಿ ಯೋಜನೆ ಯಾವ ಹಂತದಲ್ಲಿ ನಿಂತಿದೆ? ಪರಿಸರ ಮಾಲಿನ್ಯ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದ್ರೆ ನಾಳೆ ಬೆಳಿಗ್ಗೆ ಅದಕ್ಕೆ ಟೆಂಡರ್ ಕರೆದು ಈ ಸರ್ಕಾರ ಈ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಕೆಲಸ ಮಾಡುತ್ತೆ. ಯಾವ ಕೇಂದ್ರ ಎಲ್ಲಿದೆ ಅದು? ಆ ಯೋಜನೆಗೆ ಅನುಮತಿಯನ್ನು ಕೊಡ್ತಕ್ಕಂಥದ್ದು ಎಲ್ಲಿದೆ? ಕೇಂದ್ರ ಸರ್ಕಾರದಲ್ಲಿದೆಯಾ, ರಾಜ್ಯ ಸರ್ಕಾರದಲ್ಲಿದೆಯಾ? ಇದಕ್ಕೆ ನೀರಾವರಿ ದುಡ್ಡು ಕೊಡಲಿಲ್ಲ, ನೀರಾವರಿಗೆ ಹಣ ಕೊಡಲಿಲ್ಲ ಅಂತೇಳಿ ನಾವು ಬರೀ ಸಂತೆ ಭಾಷಣ ಮಾಡ್ಕೊಂಡು ಹೋದ್ರೆ ಕಳಸಾ ಬಂಡೂರಿ ಆತ ಎದ್ದೇಳಿ
ಇಡೀ ಕರ್ನಾಟಕದಲ್ಲಿ ಆ ಕರ್ನಾಟಕ ಈ ಕರ್ನಾಟಕ ಬಿಡಿ, ಸಮಗ್ರವಾದ ಕರ್ನಾಟಕದಲ್ಲಿ ಕಳಸಾ ಬಂಡೂರಿ ಅಂತ ಒಂದು ಮಹಾ ಯೋಜನೆ, ಪಾಪ ನಮ್ಮ ಕೋನ್ ರೆಡ್ಡಿ ಅವರೆಲ್ಲ ಎಷ್ಟು ವರ್ಷಗಳ ಕಾಲ ಈ ಯೋಜನೆಗೋಸ್ಕರ ಪ್ರಯತ್ನ ಪಟ್ಟು ಹೋರಾಟ ಮಾಡಿದ್ರು. ಇವಾಗ ಒಂದು ಹಂತಕ್ಕೆ ಬಂದಿದೆ, ಸರ್ಕಾರ ಬದ್ಧವಾಗಿದೆ. ಎಷ್ಟು ಕೋಟಿ ಆದರೂ ಖರ್ಚು ಮಾಡಿ ಆ ಕಳಸಾ ಬಂಡೂರಿಯಿಂದ ಉತ್ತರ ಕರ್ನಾಟಕದ ಮಹತ್ ಯೋಜನೆ ಆಗಿರ್ತಕ್ಕಂಥ ಈ ಕಳಸಾ ಬಂಡೂರಿ ಯೋಜನೆಗೆ ಒಂದು ಮಹತ್ತರವಾದಂಥ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರದಲ್ಲಿ ಮಾಡಿದೆ. ಇದಕ್ಕೆ ಮುಖ್ಯಮಂತ್ರಿಗಳು ಬಹಳ ಸಾರಿ ಪ್ರಯತ್ನ ಪಟ್ಟಿದ್ದಾರೆ. ನೀವು ಕೂಡ ನಿಮ್ಮ ಸರ್ಕಾರವೇ ಅಲ್ಲಿ ಇರೋದ್ರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ, ಈ ಪ್ರಜಾಪ್ರಭುತ್ವದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳು ಒಟ್ಟಾಗಿ ನಡೆದೇ ಹೋದ್ರೆ ರಾಜ್ಯಕ್ಕೆ ಬಹಳ ಹೊಡೆತ ಬೀಳುತ್ತೆ. ನಾನು GST ತರ್ತಕ್ಕಂಥ ಕಾಲದಲ್ಲಿ ನಾನು ಹೇಳಿದ್ದೆ, 9 ಗಂಟೆ ರಾತ್ರಿನಲ್ಲಿ ಹೇಳಿದ್ದೆ ವಿಧಾನಸಭೆಯಲ್ಲಿ, ಇದು ಶ್ರೀಮಂತ ರಾಜರು ಹಿಂದೆ ಸಾಮಂತ ರಾಜನಿಗೆ ಕೆಲವು ಇದ್ರ ರಾಜರು ಕಪ್ಪ ಕಾಣಿಕೆ ತಗೊಂಡೋಗಿ ಡೆಲ್ಲಿಗೆ ಹೋಗ್ಬಿಸ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಬುದಿ 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 ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂಡು ಜರೂರು ಹೊಡೆಯೋದಲ್ಲ. ಇದನ್ನು ಯೋಚನೆ ಮಾಡಿ ಅಂತ ಅಂದಾಗ, ಇಲ್ಲ ಕೆಲವು ಕಾನೂನಿದೆ, ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ಗೆ ಏನಾದರೂ ಧಕ್ಕೆ ಆದರೆ ಅದನ್ನು ಗ್ಯಾಪ್ ತುಂಬಿಕೊಡ್ತಕ್ಕಂಥ ಕೆಲಸವನ್ನು ಈ ಕಾನೂನಿನಲ್ಲಿ ಅಡಕಾಗಿದೆ ಅಂತೇಳಿ ಹೇಳಿದರು. 22ನೇ ಇಸ್ವಿವರೆಗೂ ಬಂತು, 22ನೇ ಇಸ್ವಿ ಆದಮೇಲೆ ಗ್ಯಾಪ್ ಬರ್ತಾ ಇಲ್ಲ. ಇವತ್ತು ಆ GST ಕಥೆ ಏನಾಯಿತು, ಸಮಗ್ರವಾದಂಥ ಚರ್ಚೆ ಈ ಸದನದಲ್ಲಿ ಆಗಬೇಕು. GSTಯಿಂದ ಈ ನಮ್ಮ ರಾಜ್ಯಕ್ಕಾಗಿರ್ತಕ್ಕಂಥ ತೊಂದರೆ ಏನು? ನಾವು ಯಾರನ್ನು ದ್ವೇಷ ಮಾಡೋದಿಲ್ಲ, ಕೇಂದ್ರ ಸರ್ಕಾರನೂ ದ್ವೇಷ ಮಾಡೋದಿಲ್ಲ. ರಾಜ್ಯ ಸರ್ಕಾರ ತನ್ನ ಇತಿಮಿತಿ ಒಳಗೆ, ತನ್ನ ಬಜೆಟ್ಟಿನ ಇತಿಮಿತಿ ಒಳಗೆ ಏನು ಆದಾಯ ಬರುತ್ತೆ ಆ ಆದಾಯದ ಇತಿಮಿತಿ ಒಳಗೆ ಇವತ್ತು ಸರ್ಕಾರವನ್ನು ನಡೆಸಬೇಕಾದ್ರೆ ಬಹಳ ಸಮಗ್ರವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಬೇಕಾಗಿದೆ. ಆದ್ದರಿಂದ ಕಳಸಾ ಬಂಡೂರಿ, ಆಮೇಲೆ ಅಪ್ಪರ್ ಕೃಷ್ಣ ಇವತ್ತು ಅಪ್ಪರ್ ಕೃಷ್ಣದಿಂದ ಹರಿದು ಹೋಗ್ತಕ್ಕಂಥ ನೀರಿನಲ್ಲಿ ಆಂಧ್ರದವರು ಆ ಕಡೆ ಸಮುದ್ರ ಸೇರ್ತಾ ಇದೆ, ಅವರೆಲ್ಲ ಸೋನಾ ಮಸೂರಿ ಬೆಳೀತಾ ಇದ್ದಾರೆ. ನಮ್ಮ ಜನ ಹೋಗಿ ಆ ಸೋನಾ ಮಸೂರಿ ತಂದು ತಿಂತಾವ್ರೆ. ಈ ಅಪ್ಪರ್ ಕೃಷ್ಣಕ್ಕೆ ಎಷ್ಟು ಈಗ ಸರ್ಕಾರ ಮನಸ್ಸು ಮಾಡಿದೆ, ಈ ಸಾರಿ 75,000 ಕೋಟಿ ಆಗಲಿ ಕೊಟ್ಟು ಏನಾದರೂ ಮಾಡಿ ರೈತರ ಜಮೀನನ್ನು ಬಿಡಿಸಿ ಅದಕ್ಕೆ ಆ ಅಪ್ಪರ್ ಕೃಷ್ಣ ಯೋಜನೆಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದೆ ಸರ್ಕಾರ, ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಆದ್ದರಿಂದ ಈ ಅಪ್ಪರ್ ಕೃಷ್ಣ ಯೋಜನೆ ಒಂದು ಕಾರ್ಯಗತ ಆಗಿ ಸಮರ್ಪಕವಾಗಿ ಏನಾದರೂ ಉತ್ತರ ಕರ್ನಾಟಕದ ಎಲ್ಲ ಭಾಗಗಳಿಗೆ ನೀರು ಹೋದ್ರೆ ಇದು ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಮುಂದುವರೆದಂಥ ಪ್ರದೇಶ ಆಗುತ್ತೆ ಉತ್ತರ ಕರ್ನಾಟಕ ಅಂತಕ್ಕಂಥದ್ದನ್ನು ನಾವು ಆಶಾದಾಯಕವಾಗಿ ಅಲ್ಲ, ಆತ್ಮಸಾಕ್ಷಿಯಾಗಿ ನಾವು ಈ ವಿಚಾರವನ್ನು ನಂಬಬಹುದು. ಇಂಥ ಒಂದು ಯೋಜನೆ ಅದು ಯಾಕೆ ನಿಂತಿದೆ, ಯಾರಿಂದ ನಿಂತಿದೆ, ಎಲ್ಲಿ ನಿಂತಿದೆ ಬೇಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.